ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಲ್ಲ ಅಂತ ಸೂಪರಾಗಿದ್ದೀನಿ. ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ. ಇವತ್ತು ನಾಗರ ಪಂಚಮಿ ಹಬ್ಬ ಅದ ರೀ. ಇವತ್ತು ಹೋಳಿಗೆ ಮಾಡ್ಬೇಕಲ್ರಿ. ಎಲ್ಲರ ಮನೆಯಾಗ ಮಾಡ್ತಾರೆ ಹೋಳಿಗೆ. ನಾವು ಹೋಳಿಗೆ ಮಾಡ್ತೇನೆ. ಬೇಳೆ ಕುದ್ಲಿಕ್ಕೆ ಹಾಕೀನಿ. ಈಗ ಅವ್ರಿಗೆ ಬುತ್ತಿ ಕಟ್ಟಿ ಕಳ್ಸೀನಿ. ಈಗ ನಮ್ಮ ಕೆಲಸ ನಾವು ಶುರು ಮಾಡ್ಬೇಕಲ್ರಿ. ಈಗ ಹೋಳಿಗೆ ಬೇಳೆ ಹಾಕೀನಿ. ಆಲ್ರೆಡಿ ಬೇಳೆ ಕುದ್ಲಿಗತ್ತವ್ರಿ. ಹಿಟ್ಟದೆಲ್ಲ ನಾದಿಟ್ಟೀನಿ. ಈಗ ಹೋಳಿಗೆ ಮಾಡ್ಬೇಕ್ರಿ. ಬೇಳೆ ಕುದ್ಮೇಲೆ ಫಸ್ಟ್ ಹೂರಣ ಅರಿಬೇಕಲ್ರಿ. ಹೂರಣ ಅರಿದ್ಬಿಟ್ಟು ಹೋಳಿಗೆ ಮಾಡ್ತೀನಿ ರೀ. ದೇವ್ರ ನೈವೇದ್ಯಕ್ಕಂತ ಹೋಳಿಗೆ ಮಾಡಲ್ರಿ, ಬೇರೆದು ಮಾಡ್ತೀವಿ ರೀ. ಏನು ಮಾಡ್ತೀವಿ ಏನು ಇಲ್ಲ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ. ಈಗ ನೋಡ್ರಿ ನಮ್ಮ ಮನೆ ಮುಂದೆ ರಂಗೋಲಿ ಹಾಕ್ಯಾದ್ರಿ. ಎಷ್ಟು ಚಂದ ಕಾಣುತ್ತೆ ನೋಡ್ರಿ ರಂಗೋಲಿ. ನಮ್ಮ ತಂಗಿ ಹಾಕ್ಯಾಡ್ರಿ, ಸೂಪರಾಗಿ ಕಾಣಕತ್ತದ್ರಿ. ಇವತ್ತು ಬಿಸಿಲು ಬಿದ್ದದ್ರಿ, ಸೂರ್ಯ ಹೊರಗೆ ಬಂದ ನೋಡ್ರಿ. ಈಗ ನಮ್ಮ ಮನೆಯವ್ರಂತೂ ಎಣ್ಣೆ ಹೊಡ್ಲಿಕ್ಕೆ ಹೋದ್ರಿ. ಈಗ ನಾವು ಮುಂದಿನ ಕೆಲಸ ಶುರು ಮಾಡ್ತೀನಿ ರೀ. ಫಸ್ಟ್ ಅವ್ರಿಗೆ ಚಪಾತಿ ಪಲ್ಯ ಮಾಡಿ ಬುತ್ತಿ ಕಟ್ಟೀನಿ ರೀ. ನೋಡ್ರಿ ಈಗ ಇಲ್ಲಿ ಬೇಳೆ ಕುದ್ಲಿಕ್ಕೆ ಹಾಕ್ಯಾನ್ರಿ. ಕಡಲೆಬೇಳೆ ಹೋಳಿಗೆ ಮಾಡ್ಬೇಕಲ್ರಿ ಅದಕ್ಕೆ ಈಗ ಬೇಳೆ ಹಾಕೀನಿ. ಇದಕ್ಕೆ ಮುಚ್ಚಿಟ್ಬಿಡಮ್ರಿ. ಈಗ ಮುಚ್ಚಿಟ್ಟಿನಿ ನೋಡ್ರಿ. ಬೇಳೆ ಕುದಿಲ್ರಿ. ಈಗ ಒಂದು 5-6 ವಿಸಿಲ್ ಬಂದ್ರೆ ಸಾಕ್ರಿ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ನಾನು ಹಿಟ್ಟು ಮಾಡಿರ್ತೀನಿ ರೀ. ಹೋಳಿಗೆ ಮಾಡೋಕತ್ತೇಳಿ ಹಿಟ್ಟು ಮಾಡ್ಕೊಂಡು ಇರ್ತೀನಿ ರೀ. ಹಾಗೆ ಇಲ್ಲಿ ಒಂದು ಸ್ವಲ್ಪ ನಾದಿದ್ದೀನಿ. ಇದು ಗಟ್ಟಿಯಾಗಿ ನಾದೀನಿ ರೀ. ಇದು ಗಟ್ಟಿ ನಾದ್ಕೋಬೇಕು ರೀ. ಇದು ಯಾವಕ್ಕಂತ ಸ್ವಲ್ಪ ಹೇಳ್ತೀನಿ ರೀ. ಅನ್ನಾಗ ಇದು ಅಳಕು ನಾದೀನಿ ರೀ. ಗಟ್ಟಿ ನಾದಬಾರ್ದು. ಇದು ಹೋಳಿಗೆ ಎರಡು ಹಿಟ್ಟು ನಾದ್ಕೊಂಡು ಇಟ್ಕೊಂಡಿನಿ. ಅಲ್ಲಿ ಆಲ್ರೆಡಿ ಬೇಳೆ ಕುದ್ಲಿಗತ್ತ ನೋಡ್ರಿ. ಇಲ್ಲಿ ಈಗ ಇನ್ನೊಂದು ಅಡುಗೆ ಮಾಡ್ಬೇಕು ರೀ. ಅದನ್ನೊಂದು ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಇವು ಏನಂತ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ರೀ. ಇವು ನವಣೆ ಅಕ್ಕಿ ಅವ ರೀ. ಈಗ ನವಣೆ ಅಕ್ಕಿ ಅನ್ನ ಮಾಡ್ತೀನಿ ರೀ. ಈಗ ಅನ್ನಕ್ಕೆ ಇಡ್ತೀನಿ ರೀ ಫಸ್ಟ್. ಆಮ್ಯಾಗ ಇದ್ರ ಬಗ್ಗೆ ಹೇಳ್ತೀನಿ ರೀ. ಫಸ್ಟ್ ಪುಡಿನೇ ತೊಳ್ಕೊಂಡು ಅಕ್ಕಿ ಇವೆಲ್ಲ ಮಾರ್ಕೆಟ್ನಾಗ ತಂದಿದ್ದಾರೆ ರೀ. ಏನು ಎಲ್ಲ ಕಟ್ಟಿ ಹೋಗಿ ಕ್ಲೀನ್ ಮಾಡಿ ಇಟ್ಟಿವಂತ ರೀ. ಈಗ ಕ್ಲೀನಾಗಿ ತೊಳಿತೀನಿ ರೀ. ಇದನ್ನು ಒಂದು 2 ಸತಿ ತೊಳಿತೀನಿ. ಇದನ್ನ ತೊಳೆದು ಮಾಡ್ದಂದ್ರೆ ಚಂದ ಆಗ್ತದಲ್ಲ. ಈಗ ನೋಡಿ ತೊಳೆದು ಈಗ ಇದಕ್ಕೆ ಫಸ್ಟು ನೀರು ಹಾಕಂದ್ರಿ. ನೀರು ಹಾಕ್ಬಿಟ್ಟು ಕುದ್ಲಿಕ್ಕೆ ಬಿಟ್ಬಿಡೋಣ. ಈಗ ಇದಕ್ಕೆ ನೀರು ಹಾಕೊಂಡು ಈಗ ಎಷ್ಟು ಬೇಕಷ್ಟು ಈಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಈಗ ಇದನ್ನು ಒಲಿನಾಗ ಕುದ್ಲಿಕ್ಕೆ ಇಟ್ಬಿಡ್ತೀನಿ. ಅದು ಕುದಿದ್ರಿ. ಅದು ಕುದಿಯೋಕ್ಕಂತ ನಾವು ಈಗ ಬೇಳೆ ಕುದ್ದಾಗ ನೋಡ್ಬೇಕು ರೀ. ಬೇಳೆ ಕುದ್ದಾಗ ನೋಡ್ತೀನಿ ರೀ. ಗ್ಯಾಸ್ ಆಫ್ ಮಾಡಿ ನೋಡ್ರಿ. ಈಗ ನವಣೆ ಅಕ್ಕಿ ಅನ್ನ ಕುದ್ಲಿಕ್ಕೆ ಇಟ್ಟೇನಿ ರೀ. ನವಣೆ ಅಕ್ಕಿ ಕುದಿಲ್ರಿ. ಕುದಿಯೋವರೆಗೂ ಈ ಬೇಳೆಯನ್ನು ಬಂದ್ ಮಾಡೀನಿ ರೀ. ನೋಡ್ಬೇಕು ರೀ ಕುದ್ದಾಗ ಮಾಡಿದ್ರೆ. ಕುದ್ದಿ ಅಂದ್ರೆ ಬೆಲ್ಲ ಹಾಕ್ಬೇಕು ರೀ. ಸ್ವಲ್ಪ ನೀರು ಬಸ್ತು. ಈಗ ನವಣೆ ಅಕ್ಕಿ ಯಾಕೆ ಮಾಡ್ತೀವಿ ಅಂದ್ರೆ ರೀ, ಈ ನಾರ್ಮಲಾಗಿ ಪ್ರತಿಯೊಂದು ಹಬ್ಬದಾಗೂ ನಾವು ಅಕ್ಕಿ ಅನ್ನ ಮಾಡೇ ಮಾಡ್ತೀವಿ ರೀ ನೈವೇದ್ಯಕ್ಕಂತೇಳಿ. ಈಗ ನಾಗಪ್ಪಗೆ ಮಾಡ್ಬೇಕಂದ್ರೆ ನವಣೆ ಅಕ್ಕಿನೇ ಮಾಡ್ಬೇಕು ರೀ. ನಾಗಪ್ಪಗೆ ಈಗ ನಾವು ರೇಷನ್ ಅಕ್ಕಿ ಚಲೋ ಅಕ್ಕಿ ಎಲ್ಲ ಮಾಡ್ತೀವಲ್ರಿ, ಅದು ಯಾವುದೂ ಸಲ್ಲಂಗಿಲ್ಲ ರೀ. ನವಣೆ ಅಕ್ಕಿದು ಅನ್ನ ಮಾಡಿದ್ರೆ ಮಾತ್ರ ನಾಗಪ್ಪಗೆ ನೈವೇದ್ಯ ಏರ್ತದೆ ಹೇಳ್ತಾರೆ ರೀ ದೊಡ್ಡವರು. ಹಾಗೆ ನಾಗರ ಪಂಚಮಿ ಹಬ್ಬದಾಗ ನವಣೆ ಅಕ್ಕಿ ಅನ್ನನ ಮುತ್ತೈದರು ಉಣ್ಬೇಕತ್ರಿ. ಅದು ಶಾಸ್ತ್ರ ಅದಕ್ಕೆ ಹಿಂದಿನ ಹಿಡಿದು ಬಂದಂಥದ್ದು ಅದತ್ರ. ಅದು ಮುತ್ತೈದೆಯರು ಅವತ್ತಿನ ದಿನ ನವಣೆ ಅಕ್ಕಿ ಅನ್ನ ಉಣ್ಬೇಕತ್ರಿ. ಇಡೀ ದಿನ ಅಂತಲ್ರಿ, ಸ್ವಲ್ಪ ಊಟ ಮಾಡ್ಬೇಕು ರೀ. ಅಂದ್ರೆ ಊಟ ನವಣೆ ಅಕ್ಕಿ ಅನ್ನ ಸ್ವಲ್ಪ ಊಟ ಮಾಡಲೇಬೇಕಂತ ಹೇಳ್ತಾರೆ ರೀ. ಅದು ಮುತ್ತೈದರಿಗೆ ಒಳ್ಳೇದತ್ರಿ. ಅವರು ಅಂದ್ರೆ ನಮ್ಮ ಕುಟುಂಬಕ್ಕೆ ಒಳ್ಳೇದತ್ತು ಹೇಳ್ತಾರೆ ರೀ ದೊಡ್ಡವರು. ಹಾಗಾಗಿ ಆ ಪದ್ಧತಿನ ಈಗಲೂ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದಾರೆ ರೀ. ನಾವು ಕೂಡ ಅದೇ ರೀತಿ ಮಾಡ್ತೀವಿ ರೀ. ಈಗ ನವಣೆ ಅಕ್ಕಿ ಕುದ್ಲಿಕ್ಕೆ ಇಟ್ಟೀನಿ ರೀ. ಈಗ ಬೇಳೆ ನೋಡ್ಬೇಕು ರೀ. ಕುಕ್ಕರ್ ಸೀಟಿ ಇದಾಗೈತೆ ರೀ. ನೋಡಿಬಿಟ್ಟು ಬೇಳೆ ಕುದ್ದಿ ಅಂದ್ರೆ ಬೆಲ್ಲ ಹಾಕ್ತೀನಿ ರೀ. ಈಗ ಅದಕ್ಕೆ ಬೆಲ್ಲ ಹಾಕಿಬಿಟ್ಟು ಕುದ್ಲಿಕ್ಕೆ ಇಡ್ತೀನಿ. ಬೇಗ ಬೇಗ ಮಾಡ್ಬೇಕು ರೀ, ಲೇಟ್ ಆಗ್ತದ್ರಿ. ಇಲ್ಲಾಂದ್ರೆ ನೋಡಿರಿ ಈಗ ಬೇಳೆ ಕುದ್ದಾವ್ರಿ. ಬೇಳೆ ಕುದ್ದಾವ ನೋಡ್ರಿ. ತೋರಿಸ್ತೀನಿ ನೋಡ್ರಿ. ಈ ರೀತಿ ಕುದ್ರೆ ಸಾಕ್ರಿ. ಈಗ ಇದಕ್ಕೆ ನೀರ ಬಸಂಬ್ರಿ. ನೀರು ಬಸಿಬೇಕು. ಫಸ್ಟ್ ನೀರು ತೆಗಿತೀನಿ ರೀ ಅದೊಂದು. ಈಗ ನೋಡಿರಿ ಒಂದು ಬೊಗಣೆ ಇಟ್ಕೊಂಡೇನಿ ರೀ. ಈ ಥರದೊಂದು ಜಲ್ರಿ ಅಂದ್ರೆ ನಾವು ಹೂರಣರಿ ಅಂತ ಜಲ್ರಿ ಈ ರೀತಿ ಇಟ್ಕೊಳ್ಳೋದ್ರಿ. ಇಟ್ಕೊಂಡು ನೀರ ಬಸಂಬ್ರಿ. ಈಗ ನೀರಷ್ಟು ಇದಕ್ಕೆ ಹಾಕೊಂಡ್ರಿ. ನೀರು ಪೂರ್ತಿ ಕಡಿಮೆ ಮಾಡ್ಬೇಕು ರೀ.
ಈಗ ಅಷ್ಟು ನೀರು ತಕ್ಕೊಂಡೇನ್ರಿ. ಈಗ ಈಗ ಅಷ್ಟು ಬೇಳೆ ಅದಕ್ಕೆ ಹಾಕ್ಬಿಡಮ್ರಿ. ನೀರಿನ ಅಂಶ ನೀರು ಇಡಬಾರ್ದ್ರಿ, ಯಾಕಂದ್ರೆ ಬೆಲ್ಲ ಎಲ್ಲ ನೀರು ಕರಗಿ ಅಳಸೆ ಹಾಕ್ವಲ್ರಿ, ಅದಕ್ಕೆ ನೀರು ಇಡಬಾರ್ದ್ರಿ. ಹೊಟ್ಟೆ ನೀರು ಇಟ್ಟೆ ಅಂದ್ರೆ ಮತ್ತೆ ಪೂರ್ತಿ ಅಳಸಾಗಿಬಿಡ್ತದ್ರಿ ಅದು. ಈಗ ನೋಡ್ರಿ ಇದಷ್ಟು ಬೇಳೆ ಇದಕ್ಕೆ ಮತ್ತೆ ಹಾಕ್ತೀನಿ ರೀ. ಮತ್ತು ಅದೇ ಕುಕ್ಕರ್ನಾಗೆ ಕುದ್ಲಿಕ್ಕೆ ಇಡ್ತೀನಿ ರೀ. ಮುಚ್ಚಲ್ರಿ, ಹಾಗೆ ಇಡ್ತೀನಿ ರೀ. ಹುರ್ತಿಗೆ ಹಾಕೀನಿ ಹಾಕ್ಬಿಟ್ಟು ಈಗ ಬೆಲ್ಲ ಹಾಕೊಂಡ್ರಿ. ನೋಡ್ರಿ ಇದು ಬೆಲ್ಲ ಒಡೆದಿಟ್ಕೊಂಡಿನಿ ನೋಡ್ರಿ. ಬೆಲ್ಲ ಮೊದಲೇ ಒಡೆದಿಟ್ಕೊಂಡಿನಿ ರೀ. ಈ ರೀತಿ ಸಣ್ಣಾಗಿ ಅರ್ಧ ಕೆ ಜಿ ಬೇಳೆ ಹಾಕಿನಲ್ರಿ, ಅರ್ಧ ಕೆ ಜಿ ಬೆಲ್ಲ ಇಟ್ಕೊಂಡಿನಿ ರೀ. ಈಗ ಈ ಬೆಲ್ಲ ಇದಕ್ಕೆ ಹಾಕ್ತೀನಿ ರೀ. ಈಗ ಚೆಂದಾಗಿ ಮಿಕ್ಸ್ ಮಾಡೋಣ. ಈಗ ಗ್ಯಾಸ್ ಹಚ್ಚಿಬಿಡ್ತೇನೆ ರೀ, ಕುದಿತೀನಿ. ನೋಡಿರಿ ಈ ರೀತಿ ಆಗ್ಯದ. ಈಗ ಕುದಿಬೇಕ್ರಿ. ಕುದ್ಮ್ಯಾಗ ಮತ್ತೆ ಬೇರೆನೇ ಹಾಕ್ಬೇಕು. ಇದು ಕುದಿಲ್ರಿ ಒಂದು ಸ್ವಲ್ಪ. ಈಗ ನೋಡಿರಿ ಕಟ್ಟಿನ ನೀರು ಇಷ್ಟು ಬಂದಾವ್ರಿ. ಇದನ್ನು ಸಾಂಬಾರು ಮಾಡ್ಬೇಕಲ್ರಿ, ಕಟ್ಟಿನ ಸಾರು ಮಾಡ್ತೀರಿ, ನಮ್ಮ ಭಾಳ ಫೇವ್ರೇಟ್ ರೀ. ನೋಡಿರಿ ಇಲ್ಲಿ ಅನ್ನ ಕುದ್ಲಿಗತ್ತಾರೆ, ನವಣೆ ಅಕ್ಕಿ ಅನ್ನ ಕುದ್ಲಿಗತ್ತದ ನೋಡಿರಿ. ಅದನ್ನು ಕುದಿಲ್ರಿ ಈಗ. ನೋಡಿರಿ ಫ್ರೆಂಡ್ಸ್, ಈಗ ಹೂರಣ ಅರ್ಧಾಗೈತ್ರಿ. ಹೂರಣ ರೆಡಿ ಆಗೈತ್ರಿ. ಈಗ ಸಾಂಬಾರು ಪಾಣಿ ಹೊಡಿತೇನೆ ರೀ. ಈಗ ಸಾಂಬಾರು ಪಾಣಿ ಹೊಡಿಕ್ಕೆಲ್ಲ ರೆಡಿ ಮಾಡ್ಕೊಂಡೇನಿ ರೀ. ಈಗ ಪಾಣಿ ಹೊಡಿತೀನಿ ರೀ. ನೋಡಿರಿ ಇಲ್ಲಿ ಸಾಂಬಾರು ಪಾಣಿ ಹೊಡಿತೀನಿ ರೀ. ಈಗ ಎಣ್ಣೆ ಹಾಕ್ತೀನಿ ನೋಡಿರಿ. ಎಣ್ಣೆ ಕಾಯಿಲ್ರಿ. ಎಣ್ಣೆ ಕಾಯಿದ್ಮ್ಯಾಗ ಸಾಸಿವೆ ಜೀರಿಗೆ ಹಾಕೊಂಡ್ರಿ. ಸಾಸಿವೆ ಜೀರಿಗೆ ಸಾಂಬಾರು ಸೂಪರ್ ಆಗ್ತಾರೆ. ಮಾತ್ರ ಅದು ಕಟ್ಟಿನ ಸಾರು ಇರ್ತಾರೆ. ನಾವು ಕಟ್ಟಿನ ಸಾರು ಅಂದ್ರೆ ಹೋಳಿಗೆಗಳು ಭಾಳ ಸೂಪರ್ ಇರ್ತದೆ ರೀ. ಅಂದಾಗೂ ಸೂಪರ್ ಇರ್ತದೆ ರೀ. ಈಗ ಎಣ್ಣೆ ಕಾಯಿಲ್ರಿ. ಎಣ್ಣೆ ಕಾಯಿದ್ರೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಂಬ್ರಿ. ಇಲ್ಲಿ ಹಾಗೆ ಹಾಲು ಕಾಯಿಸಿಟ್ಟಿನಿ ರೀ ಸೈಡಿಗೆ. ಹಾಲು ಕಾಯಿಲೆ ಇರ್ತಾವೆ ರೀ. ಒಂದು ಸಾಲ ಕಡೆಗೂ ತೆಗ್ದೇನಿ ರೀ, ನಾಗಪ್ಪಗೆ ಇರ್ಲಿಕ್ಕೆ ಹಸಿ ಹಾಲು ಬೇಕಲ್ರಿ. ಈಗ ಎಣ್ಣೆ ಕಾದದ್ರಿ. ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡಿರಿ. ಸಾಸಿವೆ ಜೀರಿಗೆ ಚಟಪಟ ಅಂದಮ್ಯಾಗ ಅದಕ್ಕೆ ಬೆಳ್ಳುಳ್ಳಿ ಹಾಕಂಬ್ರಿ. ಬೆಳ್ಳುಳ್ಳಿ ಹಾಕಿ ಈಗ ಅಂದ್ರೆ ಕರಿಬೇವು ಹಾಕ್ತೀನಿ. ಈಗ ಒಂದು ಸ್ವಲ್ಪ ಫ್ರೈ ಅಲ್ರಿ. ಫ್ರೈ ಆದ್ಮ್ಯಾಗ ಏನು ಕಟ್ಟಿ ನೀರು ತೆಗ್ದಿವಲ್ಲ ಬೇಳೆನು, ಅವು ನೀರು ಹಾಕಂಬ್ರಿ. ಸ್ವಲ್ಪ ಹಾಕಂದ್ರೆ ಈಗ ಒಮ್ಮೆ ಪೂರ್ತಿ ಜಾಸ್ತಿ ಹಾಕೋದು ಬೇಡ್ರಿ, ಸ್ವಲ್ಪ ಹಾಕಂದ್ರೆ. ಈಗ ಇಷ್ಟು ನೀರು ಹಾಕಿ ಈಗ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಆಮೇಲೆ ಅರಿಶಿಣ ಹಾಕಂಬ್ರಿ. ಸಾಕಿಷ್ಟು. ಈಗ ಖಾರ ಹಾಕ್ತೀನಿ ರೀ. ಪುಡಿ ಖಾರ ಅದ ರೀ, ಸಾಕು. ಜಾಸ್ತಿ ಖಾರ ಅದ ಚೆಂದ ಆಗಂಗಿಲ್ಲ ಇದು. ಈಗ ಇದು ಸ್ವಲ್ಪ ಕುದಿಲ್ರಿ. ಇಷ್ಟೇ ನೀರೇ ಕುದಿಲ್ರಿ. ಕುದ್ಮ್ಯಾಗ ಇದಕ್ಕೆ ಉಳಿದ ನೀರನ್ನ ಹಾಕಂಬ್ರಿ. ಈ ರೀತಿ ಕುದಿಬೇಕ್ರಿ. ಇದು ಒಂದು ಸ್ವಲ್ಪ ಕುದಿಬೇಕು. ಒಂದು 2 ನಿಮಿಷ ಕುದ್ರೆ ಸಾಕ್ರಿ. ಇದು ಅದು ಕುದಿಲ್ರಿ. ಈಗ ನೋಡ್ರಿ ಇದು ಕುದ್ದಾದ್ರಿ. ಈಗ ಉಳಿದ ನೀರು ಅಷ್ಟು ಹಾಕ್ಬಿಡಂಬ್ರಿ ಇದಕ್ಕೆ. ಇಷ್ಟು ಹಾಕಿನ್ರಿ. ಈಗ ಕುದಿಬೇಕಂದ್ರೆ ಚೆಂದಾಗಿ ಕುದಿತಾರೆ. ಎಷ್ಟು ಚಂದ ಕುದಿತಲ್ರಿ ಅಷ್ಟು ಚಂದ ಆಗ್ತದೆ ಆಮ್ರ. ಕುದಿಲ್ರಿ ಅದು. ಈಗ ನೋಡ್ರಿ ಸಾಂಬಾರು ಕುದ್ಲಿಗತ್ತದ್ರಿ. ಈಗ ಇದಕ್ಕೆ ಹುಣ್ಚಿಕಾಯಿ ರಸ ಹಾಕ್ತೀನಿ ರೀ. ಹುಣ್ಚಿಕಾಯಿ ರಸ ಹಾಕಿ ಕುದಿಸ್ಬಿಡಂಬ್ರಿ. ಸಾಂಬಾರು ರೆಡಿ ಆಯ್ತದೆ ನೋಡ್ರಿ. ನೋಡ್ರಿ ಈಗ ಏನು ಮಾಡ್ತೀನಿ ಅಂದ್ರೆ ಇದು ಹಿಟ್ಟ ಗಟ್ಟಿನ ಇಟ್ಟಿನಲ್ರಿ, ಇದ್ರಲಿಂದ ಕಡುಬು ಮಾಡ್ತೇನೆ ರೀ. ಹೂರಣಿಟ್ಟು ಕಡುಬು ಮಾಡೋದ್ರಿ. ನಾಗಪ್ಪಗೆ ನೈವೇದ್ಯ ಇದೇ ಮಾಡೋದ್ರಿ. ಇವತ್ತು ಹೋಳ್ಗೆ ನೈವೇದ್ಯ ಮಾಡಂಗಿಲ್ಲ ರೀ. ಈ ಕಡುಬನ್ನ
ಇದು ಕೊಬ್ಬರಿ ಹಿಟ್ಟು ಇದು ಕಡುಬು ಮಾಡಿ ಯಾವ ರೀತಿ ಮಾಡೋದಂದ್ರೆ ಫಸ್ಟಿಗೆ ಹೂರಣ ನಾವು ಯಾವಾಗೂ ಕೊಬ್ಬರಿ ಹಿಟ್ಟು ಕಡುಬು ಆಯಿತು ಕರಿಗಡುಬು ಮಾಡ್ತೀವಿ ರೀ. ಆ ಕರಿಗಡುಬು ಮಾಡಿದಾಗ ಎಣ್ಣೆ ಕರಿತೀವಲ್ಲ ರೀ, ಈ ಕಡುಬು ಕುದಿಸ್ಬೇಕು ರೀ. ಕುದಿಸಿ ನೈವೇದ್ಯ ಮಾಡ್ಬೇಕು ರೀ. ಎಣ್ಣೆ ಕರಿಲಿಕ್ಕಿಲ್ರಿ ಇದು. ನಾಗಪ್ಪಗೆ ಕುದಿಸಿ ನೈವೇದ್ಯ ಹಿಡಿಬೇಕು ರೀ. ಹಾಗೆ ಮುರ್ಗಿ ತಿರುಗಬಾರ್ದು ರೀ. ಇದು ಬರೀ ಮುರ್ಗಿ ತಿರುಗಲಾರ್ದೇ ಮಾಡ್ಬೇಕು ರೀ. ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ರಿ. ಅದಕ್ಕೆ ಮೊದಲು ಇಲ್ಲಿ ನಾ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಕುದಿಸ್ಕೊಳಕತ್ತೇಳಿ ಒಂದು ಪಾತ್ರೆಯಾಗ ನೀರು ಹಾಕಿಟ್ಟೀನಿ ರೀ. ಈ ಥರದ ಪಾತ್ರೆಯಾಗ ಕುದಿಸ್ಕೊತೀನಿ ರೀ. ಈಗ ಇದನ್ನು ಮಾಡ್ತೀನಿ ರೀ. ನೋಡ್ರಿ, ಈಗ ಈ ಥರ ಗಾಲಿ ಮಾಡ್ಕೊಂಡೇನಿ ರೀ. ಈಗ ಇದೆಲ್ಲ ಗ್ಯಾಸ್ ಕಟ್ಟಿ ಮ್ಯಾಗೆ ಮಾಡ್ಕೋತೀನಿ ರೀ. ಇದನ್ನು ತೀಡಂಬ್ರಿ. ಈಗ ಈ ರೀತಿ ತೀಡೋದ್ರಿ. ನೋಡಿ, ಇಷ್ಟು ಸಾಕು ರೀ. ಜಾಸ್ತಿ ದೊಡ್ಡದು ಮಾಡೋದು ಬೇಡ್ರಿ, ಇಷ್ಟೇ ಸಾಕು. ಈಗ ಇದನ್ನು ಈ ರೀತಿ ಹೂರಣ ಇಡಂಬ್ರಿ. ಇದ್ರಾಗ ಸ್ವಲ್ಪ ಇಡೋದು, ಜಾಸ್ತಿ ಏನಿಲ್ಲ. ಈ ರೀತಿ ಇಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡೋದ್ರಿ. ನೋಡ್ರಿ, ಈ ರೀತಿ ಮಾಡ್ಕೊಳ್ಳೋದ್ರಿ. ಇದನ್ನು ಈ ರೀತಿ ಪ್ರೆಸ್ ಮಾಡೋದ್ರಿ. ನೋಡ್ರಿ, ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿದ್ರೆ ಆಯ್ತು ರೀ. ಇದು ರೆಡಿ ಆಯ್ತು ರೀ. ಇಷ್ಟು ಮಾಡಿದ್ರೆ ಸಾಕು ರೀ. ಈ ಜಗ್ಲಿ ಮ್ಯಾಗ ಇಡ್ಲಿಕ್ಕೆ 2 ದೊಡ್ಡ ಮಾಡ್ತೀನಿ ರೀ. ನಾಗಪ್ಪಗೆ ಒಯ್ಲಿಕ್ಕೆ ಸಣ್ಣ ಸಣ್ಣ ಮಾಡ್ತೀನಿ ರೀ. ಈ ಜಗ್ಲಿ ಮ್ಯಾಗ ಇಡ್ಲಿಕ್ಕೆ ಮಾಡೋತೀನಿ ರೀ 2. ನಾಗಪ್ಪಗೆ 5 ಒಯ್ಬೇಕಲ್ರಿ, ಅವು ಸಣ್ಣ ಸಣ್ಣ ಮಾಡ್ತೀನಿ ರೀ. ನೋಡಿ, ಈ ರೀತಿ ಮಾಡೋದ್ರಿ. ಇಷ್ಟು ಸಾಕು ಅಷ್ಟು. ಈ ರೀತಿ ಹೂರ್ಣ ಇಟ್ಕೊಳ್ಳಂಬ್ರಿ. ಇದನ್ನು ಫೋಲ್ಡ್ ಮಾಡಂಬ್ರಿ. ಈ ರೀತಿ ಪ್ರೆಸ್ ಮಾಡಿದ್ರೆ ಮುಗೀತು ರೀ. ಇದು ನಾವು ಕರ್ಗಡುಬು ಮಾಡ್ಬೇಕಾದ್ರೆ ಇವು ಮುರ್ಗಿ ತಿರುತ್ತಲ್ಲ ರೀ. ನಾಗಪ್ಪಗೆ ನೈವೇದ್ಯಕ್ಕೆ ಹೊಟ್ಟೆ ಮುರ್ಗಿ ತಿರುಗಬಾರ್ದ್ರಿ. ನಾವು ಮುರ್ಗಿ ತಿರುಗಲಾರ್ದೇ ಮಾಡ್ಬೇಕ್ರಿ ನಾಗಪ್ಪಗೆ. ಈಗ ನಾಗಪ್ಪಗೆ ಮಾಡ್ತೀರಿ ನೈವೇದ್ಯಕ್ಕೆ. ಸಣ್ಣ ಮಾಡ್ತೀನಿ ರೀ ಸ್ವಲ್ಪ. ಸಾಕ್ರಿ ಇಷ್ಟು. ಈಗ ಇದಕ್ಕೆ ಹೂರಣ ಇಡಂಬ್ರಿ. ಇದನ್ನು ಫೋಲ್ಡ್ ಮಾಡ್ತೀನಿ ರೀ. ನೋಡಿರಿ, ಇಷ್ಟು ಸಣ್ಣ ಮಾಡಿದ್ರೆ ಸಾಕ್ರಿ. ನೋಡಿರಿ, ಈ ರೀತಿ ಆದ್ರೆ ಸಾಕ್ರಿ. ಈಗ ಹಂಗೆ ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಡ್ತೀನಿ ರೀ. ನಾ ಕಡುಬು ಮಾಡೋತ್ತಿಗೆ ನೀರ ಹೆಸರು ಬರ್ತಾರೆ. ಈಗ ಇಷ್ಟು ಕಡುಬು ಇದೇ ರೀತಿ ಮಾಡ್ತೀನಿ ರೀ. ಈಗ ನೋಡಿರಿ, ಕಡುಬು ಮಾಡೋದಾಗ್ಯದ್ರಿ. ಈಗ ಕಡುಬು ಅದ್ರೊಳಗೆ ಕುದಿಲಿಕ್ಕೆ ಇಟ್ಬಿಡ್ತೀನಿ ರೀ. ಈಗ ಒಂದು ಸ್ವಲ್ಪ ಹಸಿ ಮಾಡಿರೋದು ನೀರು ಹಾಕಿಂದ್ರೆ ಸ್ವಲ್ಪ. ಈಗ ಕುದ್ಲಿಕ್ಕೆ ಇಟ್ಬಿಡ್ತಂಬ್ರಿ. ಕುದಿತಾವ್ರಿ ಈಗ ತಾನೇ. ಒಂದೇ ಸಲಕ್ಕೆ ಇಟ್ಬಿಡ್ತೀನಿ, ಏನು ಜಾಸ್ತಿ ಇಲ್ಲಲ್ರಿ. ನೋಡಿರಿ, ಇಷ್ಟು ಹಾಕಿ ಇವಕ್ಕೊಂದು ಸ್ವಲ್ಪ ನೀರು ಹೊಡಿಬೇಕು ರೀ. ಸ್ವಲ್ಪ ನೀರು ಹೊಡೆದ ಅಂದ್ರೆ ಅಂಟ್ಕೊಳಂಗಿಲ್ಲ ಒಂದಕ್ಕೊಂದು, ಸರಳ ಬರ್ತಾವೆ ತೆಗಿಲಿಕ್ಕೆ. ಈ ರೀತಿ ಮಾಡಿ ಮುಚ್ಚಿಬಿಡಂಬ್ರಿ. ಇದಕ್ಕೆ ಮೇಲೆ ಮುಚ್ಚಿದಂದ್ರೆ ಕುದೀತದ್ರಿ. ನೋಡ್ರಿ, ಈಗ ಕಡುಬು ಕುದ್ದಾವ್ರಿ. ನೋಡಿರಿ, ಕಡುಬು ಕುದ್ದಾವ್ರಿ. ಈಗ ಬಂದ್ ಮಾಡಿರ್ತೀನಿ ರೀ. ಇದು ಬಂದ್ ಮಾಡ್ತೀನಿ ರೀ. ಬಂದ್ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ನಾವೆಲ್ಲ ರೆಡಿ ಆಗಿದ್ದೀವಿ ರೀ. ಈಗ ನೈವೇದ್ಯ ಮಾಡ್ಕೊಳ್ಳೋದು ನಾಗಪ್ಪಗೆ ಹಾಲಿರ್ಲಿಕ್ಕೆ ಹೋಗ್ಬೇಕ್ರಿ. ಈಗ ಫಸ್ಟ್ ನೈವೇದ್ಯ ರೆಡಿ ಮಾಡ್ತೀನಿ ರೀ. ನೋಡಿರಿ, ಈಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡೀನಿ ರೀ. ಏನೇನು ತೊಗೊಂಡು ತೋರಿಸ್ತೀನಿ ನೋಡಿರಿ. ಎಣ್ಣೆ ತೊಗೊಂಡೀನಿ ರೀ. ನವಣೆ ಅಕ್ಕಿದು ಅನ್ನ ಮಾಡೀನಲ್ರಿ, ಅದು ಅನ್ನ ತೊಗೊಂಡೀನಿ ರೀ. ಹೂವು ತೊಗೊಂಡೀನಿ ರೀ. ಕಡುಬು ತೊಗೊಂಡೀನಿ ರೀ. ಹಾಗೆ ಕಡ್ಡೆ ಸುಮ್ಮ ಎಮರ್ಜೆನ್ಸಿ ಇರ್ಲತ್ತ ತೊಗೊಂಡೀನಿ ರೀ. ಮತ್ತು ಹಾಲು ತೊಗೊಂಡೀನಿ ರೀ. ಇವು ದಾರ ರೆಡಿ ಮಾಡೀನಿ ರೀ. ದಾರ ಇಟ್ಕೊಂಡೀನಿ ರೀ. ಇಲ್ಲಿ ಚುರುಮುರಿ ಅವ ರೀ. ಅರಿಶಿಣ ಕುಂಕುಮ ತೊಗೊಂಡೀನಿ ರೀ. ಹಾಗೆ ಹಾಲು ಇರ್ಲಿಕ್ಕೆ ಕೊಬ್ಬರಿ ತೊಗೊಂಡೀನಿ ನೋಡಿರಿ. ಹಾಗೆ ಇಲ್ಲಿ ಒಂದು ಸರಿಗೆ ನೀರು ಪೂಜೆ ಮಾಡಿ ಮತ್ತು ಅದ್ರಾಗ ಇದು ತೊಗೊಂಬರ್ಬೇಕಲ್ರಿ. ಅದಕ್ಕೆ ನೀರು ತೊಗೊಂಡೀನಿ ರೀ. ಬಂದು ಹೊಸಲು ಪೂಜೆ ಮಾಡೋದು ಬೇಕಲ್ರಿ, ಅದಕ್ಕಾಗಿ ತೊಗೊಂಬಂದೀನಿ ರೀ. ತೊಗೊಂಡೀನಿ ರೀ. ಈಗ ಹೋಗ್ಬೇಕ್ರಿ ಗುಡಿಗೆ. ಹೋಗಿ ಗುಡಿಗೆ ಬಲ್ಲಿ ಸಿಗ್ತೀನಿ ರೀ. ಸಮಸ್ತ ಕರ್ನಾಟಕ ಜನತೆಗೆ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಹಬ್ಬದಾಗ ಒಳ್ಳೆ ರೀತಿಲೇ ಎಲ್ಲ ರೀತಿಲೇ ಒಳ್ಳೆ ರಿಸಲ್ಟ್ ಸಿಗ್ಲಿ ಅಂತ ಕೇಳ್ಕೊತೀನಿ ರೀ. ಎಲ್ರಿಗೂ ಒಳ್ಳೇದು ಆಗಲಿ. ಎಲ್ರಿಗೂ ಇನ್ನೊಂದು ಸಲ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ರೀ.
ನೋಡ್ರಿ ಈಗ ಹೊಸ್ತಲ್ ಪೂಜೆ ಮಾಡ್ತೀವ್ರಿ. ದೇವ್ರಿಗೆ ಹೋಗಿ ಬಂದಾಗ್ಯದ್ರಿ. ನನ್ನ ಮಗಳು ಹೊಸ್ತಲ್ ಪೂಜೆ ಮಾಡ್ಲತ್ತಾಳ್ರಿ. ಹೊಸ್ತಲ್ಕ ನೀರು ಹಚ್ಚಿಕೆ ಪೂಜೆ ಮಾಡಿ. ಈಗ ಕುಕಮ ಬಂಡ್ರ ಹಚ್ಚು. ಈಗ ನೋಡ್ರಿ ನಾವು ದೇವ್ರ ಪೂಜೆ ಮುಗಿಸ್ಕೊಂಡು ಕಲ್ಲು ತೊಗೊಂಬಂದಿವಲ್ರಿ ಹೊಸ್ತಲ್ ಪೂಜೆ ಮಾಡಕ್ಕೆ. ಈಗ ಕುಕಂಬಂಡ್ರ ಹಚ್ಚಿ ಕರ್ಕಿ ಇಟ್ಟಾಳ್ರಿ. ಈಗ ಅದಕ್ಕೆ ಉದ್ಕಡೆ ಹಚ್ಚಿ ಬೆಳಗಂಬ್ರಿ. ಹಿಂಗೆ ನೋಡ್ರಿ ಈಗ ನಾಗಪ್ಪಗೆ ಹಾಲೆದ್ದು ಬಂದೀವ್ರಿ. ಬಂದು ಹೊಸ್ತಲ್ ಪೂಜೆನ ಮುಗಿಸಿದೇವ್ರಿ. ಈಗ ಹೊಸ್ತಲ್ ಪೂಜೆ ಮುಗಿಸಿದ ಹೆಣ್ಮಕ್ಳಿಗೆ ಉಡಿ ತುಂಬಬೇಕ್ರಿ. ಈಗ ಉಡಿ ತುಂಬ್ತೀನಿ ಬರ್ರಿ. ಈಗ ಕೊಬ್ಬರಿ ಕುಬ್ಸನ್ನು ಕಟ್ಟೀನಿ, ಉಡಿನೂ ತುಂಬೀನಿ. ಪೂಜೆ ಇಲ್ಲಿಗೆ ಮುಗೀತ್ರಿ. ನೋಡ್ರಿ ದೇವ್ರ ನೈವೇದ್ಯನೂ ಮಾಡೀನಿ. ದೇವ್ರ ಪೂಜೆನೂ ಆಗಿತ್ತು ರೀ. ಎಲ್ಲ ಮುಗಿಸಂದ್ರೆ ಈಗ ಕೆಲಸ ಉಳ್ದದ್ರಿ. ಕೆಲಸ ಐತೆ ಮಾಡ್ಬೇಕು ರೀ. ಮನೆ ಎಲ್ಲ ಫುಲ್ ಗಲೀಜಾಗಿಬಿಟ್ಟದ್ರಿ. ಎಲ್ಲ ಕ್ಲೀನ್ ಮಾಡ್ಬೇಕು ರೀ. ಕ್ಲೀನ್ ಮಾಡಿ ಹೋಳ್ಗೆ ಒಂದು ಮಾಡ್ಬೇಕು ರೀ. ಹೋಳ್ಗೆ ಮಾಡಿದ್ನಂದ್ರೆ ಮುಗೀತ್ರಿ. ದೇವ್ರ ಪೂಜೆ ಎಲ್ಲ ಮುಗಿಸಿ ಕೆಲಸ ಮುಗಿಸಿ ಹೋಳ್ಗೆ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ಅದಕ್ಕೆ ಈಗ ಬಟ್ಟೆ ಬಂಡೆ ಕೆಲಸ ಎಲ್ಲ ಮುಗಿಸಿ ಹೋಳ್ಗೆ ಮಾಡ್ತೀನಿ ರೀ. ಆಮ್ಯಾಗ ಒಲಿ ಮೇ ಮಾಡ್ತೀನಿ ರೀ ಹೋಳ್ಗೆ. ನೋಡ್ರಿ ಈಗ ನಾವು ಹೊರ ಕಟ್ಟಕ್ಕೆ ಜಾಗ ಇಲ್ರಿ. ಮನೆಯಾಗೆ ಜೋಕಾಲಿ ಕಟ್ಟಿದ್ದೇವೆ ರೀ. ಇಲ್ಲೇ ಆಡ್ಲಿಕತ್ತಾರ ನೋಡ್ರಿ ಮನೆಯಾಗೆ. ನೋಡ್ರಿ ಈಗ ಇಬ್ರು ಕಲ್ತು ಆಡ್ಲತ್ತಾರ ನೋಡ್ರಿ. ಅಕ್ಕ ತಂಗಿ ಇಬ್ರು ಕೂತಾಡ್ಲತ್ತಾರ ರೀ. ನೋಡ್ರಿ ಜೋಕಾಲಿ ಆಡೋದು ಅಂದ್ರೆ ಭಾಳ ಹಿಗ್ರಿ ಅವ್ರಿಗೆ. ಈ ಹಬ್ಬದ ಜೋಕಾಲಿ ಎಲ್ಲರೂ ದೊಡ್ಡ ದೊಡ್ಡ ಜೋಕಾಲಿ ಕಟ್ಟಿ ದೊಡ್ಡವ್ರನ್ನ ಆಡ್ತಾರೆ ರೀ, ಸಣ್ಣವ್ರು ಆಡ್ತಾರೆ ರೀ. ಈಗ ಇಲ್ಲಿ ಸಿಟಿಯಾಗ ಯಾರು ಅಷ್ಟೇನು ಆಡಲ್ರಿ. ಈ ಹೊರ ಕಟ್ಟಕ್ಕೆ ಜಾಗ ಇರ್ತೇಳಿ ನಾವು ಇಲ್ಲೇ ಕಟ್ಟಿ ಆಡ್ಲಿಕತ್ತಾರೆ ಅವರು. ನೋಡ್ರಿ ಹ್ಯಾಂಗೆ ಆಡ್ಲತ್ತಾರೆ ಇಬ್ರು ಕತ್ತು. ಅವಾಗ ದೊಡ್ಡ ದೊಡ್ಡ ಜೋಕಾಲಿಯಾಗ ನಿಂತು ಆಡ್ತಿದ್ದೇವ್ರಿ ನಾವು ಸಣ್ಣವರಿದ್ದಾಗ. ಈಗೆಲ್ಲ ಆಡೋದಿಲ್ಲ ರೀ. ಈಗ ಹಳ್ಳಿಗಳದಾಗಾದ್ರೆ ದೊಡ್ಡ ದೊಡ್ಡ ಗಿಡಗಳಿಗೆ ಕಟ್ತಾರೆ ರೀ. ಸಣ್ಣ ಸಿಟಿಯಾಗೆಲ್ಲ ಎಲ್ಲ ಮಾಡಂಗಿಲ್ಲ. ಅವ್ರವ್ರ ಮನೆಗೆ ಕಟ್ಕೊಂಡು ಆಡ್ತಾರೆ ರೀ. ಕೆಲವ್ರು ಕಟ್ತಾರೆ, ಕೆಲವ್ರು ಕಟ್ಟಲ್ಲೇ ರೀ. ಆ ರೀತಿ ಅದ ರೀ. ನೋಡ್ರಿ ಇವ್ರು ಆಡ್ಲತ್ತಾರೆ ರೀ. ಈಗ ಅವ್ರ ಅಕ್ಕ ಕರ್ಕೊಂಡು ಆಡ್ತಾರೆ ರೀ. ನೋಡ್ರಿ ಅವ್ರ ಅಕ್ಕಗ ತುಗ್ಲಗತ್ತಾರ ನೋಡ್ರಿ. ಈಗ ಅವರು ಆಡ್ಲಕತ್ತಾರ ರೀ. 3 ಮಂದಿ ಕಲ್ತು ಜೋಕಾಲಿ ಆಡ್ಲತ್ತಾರ ರೀ. ಹಬ್ಬದಾಗ ಜೋಕಾಲಿ ಆಡ್ಬೇಕಲ್ರಿ, ಅದಕ್ಕೆ ಆಡ್ತಾರೆ ರೀ. ದೊಡ್ಡವ್ರು ಅವಾಗ ಜೋಕಾಲಿ ಆಡೋದವ್ರಿಗೆ ಜೋಕಾಲಿ ಆಡಲಿಲ್ಲ ಅಂದ್ರೆ ನಾಯಿ ಹೊಟ್ಟೆ ಬಿಡ್ತೀವಿ ಮುಂದಿನ ಜನ್ಮದಾಗ ತೇಕಿ ಅಂತಿದ್ರಿ. ಹಂಗೆ ಅಂಜಾರೆ ಜೋಕಾಲಿ ಆಡ್ತಿದ್ರೆ ಆಡ್ಲಾರ್ದವ್ರು. ಈಗ ಅದು ಕರೆ ಸುಳ್ಳು ಗೊತ್ತಿಲ್ಲ ರೀ. ಅದು ಅಂತಿದ್ರಿ ಆಗ. ಈಗ ಎಲ್ಲರೂ ಜೋಕಾಲಿ ಆಡ್ತಾರೆ ಅದಕ್ಕೆ ಅಂಜಿ. ಈಗ ಕೆಲಸ ಮಾಡ್ಬೇಕ್ರಿ. ಜೋಕಾಲಿ ಅಂತ ಆಡಗತ್ತಾರೆ. ಕೆಲಸ ಮುಗಿಸ್ಕೊಂಡು ಹೋಳ್ಗೆ ಮಾಡೋ ಟೈಮ್ನಾಗ ಸಿಗ್ತೀನಿ ರೀ. ಈಗ ಎಲ್ಲ ಕೆಲಸ ಮುಗೀತ್ರಿ. ಪೂರ್ತಿ ಕ್ಲೀನ್ ಆಗೈತೆ ರೀ. ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದೆ ರೀ. ಈಗ ಹೋಳ್ಗೆ ಮಾಡ್ಬೇಕ್ರಿ. ಬರ್ರಿ ಈಗ ಹೋಳ್ಗೆ ಮಾಡಿ ನೋಡ್ರಿ. ಈಗ ಹೋಳ್ಗೆ ಮಾಡ್ಬೇಕಲ್ಲತ್ತನ್ರಿ. ನಮ್ಮ ಗಂಗಾ ಬಂದಾವ ನೋಡ್ರಿ. ಹಾಯ್ ಮಾಡ್ತಾರೆ. ಹಾಯ್ ಬಂದು ಕೂತಾಡ್ರಿ. ಆಕೆನು ಪೂಜೆ ಎಲ್ಲ ಮುಗಿಸಂದಾರ್ರಿ ಅವರು. ಈಗ ಹೋಳ್ಗೆ ಮಾಡ್ಬೇಕ್ರಿ. ಬರ್ರಿ ಹೋಳ್ಗೆ ಮಾಡ್ತೀನಿ. ಇವಾಗ ಚಲೋ ಆಯ್ತು ನೋಡ್ರಿ. ಈಗ ಈ ರೀತಿ ಗಾಲಿ ಮಾಡ್ಕೊಂಡೇನ್ರಿ. ಈಗ ಇದಕ್ಕೆ ಹೂರಣ ತುಂಬ್ಕೊಳಮ್ರಿ. ಇಷ್ಟು ಹೂರಣ ತುಂಬ್ರಿ. ಹಿಟ್ಟ ಮತ್ತು ಹೂರಣ ಒಂದೇ ಲೆವೆಲ್ ತೊಗೋಬೇಕ್ರಿ. ಜಾಸ್ತಿ ಹೆಚ್ಚು ಕಮ್ಮಿ ಮಾಡಬಾರ್ದ್ರಿ. ಹೆಚ್ಚು ಕಮ್ಮಿ ಮಾಡಿದ್ರೆ ಹೋಳ್ಗೆ ಚಂದ ಆಗಂಗಿಲ್ಲ ರೀ. ಎರಡು ಒಂದೇ ಲೆವೆಲ್ ತೊಗೋಬೇಕ್ರಿ. ಚಂದ ಆಗ್ತಾವ್ರಿ. ನೋಡ್ರಿ ಈ ರೀತಿ ತುಂಬಂಬ್ರಿ. ಅದಕ್ಕೆ ನೀವು ಮನೆಗೆ ಬನ್ನಿ ತೋರಿಸ್ತೀರಂತ. ಉಪ್ಪರಪ್ಪ ಈಗ ತಾಟಿಗೆ ಚಂದ ಎಣ್ಣೆ ಹಚ್ಚಂಬ್ರಿ. ಇಲ್ಲ ಹತ್ಕೋತಾವ್ರಿ. ಈಗ ನಿಧಾನಕ್ಕೆ ಇಡಮ್ರಿ.
ಜಾಸ್ತಿ ಫೋರ್ಸ್ ಆಗಿ ತೀಡಬಾರ್ದು, ಹೋಳಿಗೆ ಹರಿತಾರೆ. ನಿಧಾನಕ್ಕೆ ತೀಡ್ಬೇಕ್ರಿ ಹೋಳಿಗೆ. ನೋಡ್ರಿ ಈ ರೀತಿ ಸೊಕಾಸ್ ತೀಡ್ದೇವು ಅಂದ್ರೆ ಚಂದ ಆತಾರಿ, ಹೊಟ್ಟೆ ಹರಿಯಂಗಿಲ್ಲ ಹೋಳಿಗೆ. ಹಂಚನ ಕಾಯ್ದಾದ್ರೆ ಈಗ ಹಂಚಿನಾಗ ಹಾಕಂಬ್ರಿ. ಈಗ ಹಂಚಿಗೆ ಎಣ್ಣೆ ಹೊಡ್ದೇನಿ ರೀ. ಈಗ ಹಂಚಿನಾಗ ಹಾಕ್ತೀನಿ ನೋಡ್ರಿ. ಒಲಿ ಮೇಲೆ ಮಾಡಿದ ಸೂಪರ್ ಆಗ್ತಾರೆ ಹೋಳಿಗೆ ಮಾತ್ರ. ಹಂಚಿದಾರ ಜಾಸ್ತಿನೇ ಕೈದಾದ್ರಿ. ಈಗ ನೋಡ್ರಿ ಇದು ಹೋಳಿಗೆ ತೆಗಂದ್ರಿ. ಈಗ ನೋಡ್ರಿ ಈ ರೀತಿ ಆತಾವ ನೋಡ್ರಿ. ಚಂದಾಗೆ ಬೇಯಿಸ್ಬೇಕ್ರಿ ಹೋಳಿಗೆ, ಚಂದ ಆತಾವ. ಈಗ ನೋಡ್ರಿ ಇದೇ ಥರ ಅಷ್ಟು ಹೋಳಿಗೆ ಮಾಡ್ಬೇಕ್ರಿ. ಇದೇ ಥರ ಹೊಸು ಹೋಳಿಗೆ ಮಾಡಿಬಿಟ್ಟು ತೋರಿಸ್ತೇನೆ ರೀ. ನೋಡ್ರಿ ಈಗ ಒಲಿಮ್ಯಾಗ ಹೋಳಿಗೆ ಮಾಡತ್ತೀನಿ ರೀ. ಒಲಿಮ್ಯಾಗ ಹೋಳಿಗೆ ಮಾಡೋದಂದ್ರೆ ನನಗೆ ಭಾಳ ಇಷ್ಟ ರೀ. ನಿಮಗೂ ಯಾರಿಗೆಲ್ಲ ಒಲಿಮ್ಯಾಗ ಹೋಳಿಗೆ ಮಾಡೋದು ಇಷ್ಟ ಅಂದ್ರೆ ಅವರು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ ಯಾವ ರೀತಿ ಆಗ್ಯಾರ ಹೋಳಿಗೆ, ಸಖತ್ತಾಗ್ಯಾರ ಹೋಳಿಗೆ ಮಾತ್ರ. ಹೋಳಿಗೆ ಅಂಕರ ಮಸ್ತನಾಗ ಅಲಗತ್ತಾವ್ರಿ. ಇಷ್ಟು ಹೋಳಿಗೆ ಆಗ್ಯಾವ ನೋಡ್ರಿ. ಈಗ ಇಷ್ಟು ಹೋಳಿಗೆ ಮಾಡೇನ್ರಿ. ಈಗ ಇನ್ನೊಂದು ಸ್ವಲ್ಪ ಅದ ರೀ, ಇದಿಷ್ಟು ಅದ ರೀ. ಇದಿಷ್ಟು ಮಾಡ್ದಂದ್ರೆ ಹೋಳಿಗೆ ಕೆಲಸ ಮುಗೀತ್ರಿ. ಇದಿಷ್ಟು ಹೋಳಿಗೆ ಮಾಡಿಬಿಟ್ಟು ಸಿಗ್ತೀನಿ ನೋಡ್ರಿ. ಈಗ ಎಲ್ಲ ಹೋಳಿಗೆ ಆಗ್ಯದ್ರಿ. ಇನ್ನೊಂದು 3 ಹೋಳಿಗೆ ಅವ ರೀ. ನಮ್ಮ ತಂಗಿಗೆ ಮಾಡ್ಲಿಕ್ಕೆ ಹಚ್ಚೀನಿ ರೀ. ನೋಡ್ರಿ ಆಕೆ ಮಾಡ್ಲತ್ತಾಳ ನೋಡ್ರಿ, ಚಂದ ಮಾಡ್ಲಾಗತ್ತಾಳ್ರಿ. ಫಸ್ಟ್ ಟೈಮ್ ಮಾಡತ್ತಾಳತ್ರಿ ಆಕಿ. ಹೊಟ್ಟೆ ಹೋಳಿಗೆನೇ ಮಾಡಿಲ್ಲತ್ರಿನ ಅಂದ್ರೂ ನೋಡ್ರಿ ಎಷ್ಟು ಚಂದ ಮಾಡ್ಲಾಗತ್ತಾಳ್ರಿ. ಒಂದ್ಸಲ ಮಾಡೀನಿ, 2 ಮಾಡೀನಿ ನಮ್ಮ ಮನ್ಯಾಗ. ಅಂದ್ರೂ ಹೋಳಿಗೆ ನೋಡ್ರಿ ಎಷ್ಟು ಚಂದ ತಿಡ್ಯಾಳ ನೋಡ್ರಿ. ಚಂದ ಮಾಡತ್ತಾವ ನೋಡ್ರಿ ಹೋಳಿಗೆ. ಹಾಕು ಹಂಚಿಗೆ ಎಣ್ಣೆ ಹೊಡಿ ಫಸ್ಟ. ಹಾಕಿ ಸೊಕ್ಕ ಇಸಿಟ್ಕೊಳ್ಳಿ. ತಿಡ್ಯಾಡ್ರಿ. ಈಗ ಹಂಚಿನಾಗ ಹಾಕ್ಲಾಗತ್ತಾವ್ರಿ. ನೋಡ್ರಿ ಆಕಿ ಮಾಡಿದ ಹೋಳಿಗೆ ನೋಡ್ರಿ ಎಷ್ಟು ಚಂದ ಬಂದದ್ರಿ. ನೋಡ್ರಿ ಸಖತ್ತಾಗಿ ಅದ್ರ ಹೋಳಿಗೆ ಮಾತ್ರ. ಇನ್ನೂ ಒಂದದ್ರ ಲಾಸ್ಟ್ ಅದೊಂದು ಮಾಡ್ತಾಳ್ರಿ ಈಗ ಆಕಿನ. ನೋಡ್ರಿ ಈಗ ಹೋಳಿಗೆ ಮಾಡೋದಾಗ್ಯದ್ರಿ. ಇಷ್ಟು ಹೋಳಿಗೆ ಆಗ್ಯಾವ ನೋಡ್ರಿ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮ್ಯಾಗ ಊಟ ಮಾಡ್ಬೇಕ್ರಿ. ಊಟ ಮಾಡಾಗ ತೋರಿಸ್ತೀನಿ ರೀ, ಏನೇನು ಅಡುಗೆ ಮಾಡೀವಿ ಎಲ್ಲ ತೋರಿಸ್ತೀನಿ ರೀ. ನೋಡ್ರಿ ಫ್ರೆಂಡ್ಸ್, ಈಗ ಕುರುಡಿಗೆ ಕರಿಬೇಕತ್ತ ಹಪ್ಪಳ ಇಟ್ಟು ತೊಗೊಂಡೇನಿ ರೀ. ಹಪ್ಪಳ ಕರಿಬೇಕಂತೇಳಿ ಎಣ್ಣೆ ಬಿಸಿಗೆ ಇಟ್ಟೀನಿ ರೀ. ಈಗ ಎಣ್ಣೆ ಕಾಯ್ದಿರ್ಬೇಕ್ರಿ. ಕಾಯ್ದಾದ್ರೆ ಎಣ್ಣೆ ಈಗ ನೋಡಮ್ರಿ, ಒಂದು ಸ್ವಲ್ಪ ಒಂದು ಸಣ್ಣ ಬೊಕ್ಕಟ್ಟು ನೋಡಮ್ರಿ. ಕಾಯ್ದಾದ್ರೆ ಎಣ್ಣೆ ಈಗ ಇದಿಷ್ಟು ಹಪ್ಪಳ ಕರಿತೀನಿ ರೀ. ಹಪ್ಪಳ ಕರೆದ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ತೀನಿ ರೀ. ನೋಡ್ರಿ ಈಗ ಹಪ್ಪಳ ಹಾಕಂಬ್ರಿ. ಇವು ಸಾಬುದಾನಿ ಹಪ್ಪಳ ಅವ ರೀ. ನೋಡ್ರಿ ಎಷ್ಟು ಬೆಳ್ಳದಾಗ್ಯ ನೋಡ್ರಿ ಸಾಬುದಾನಿ.
ಸಾಬುದಾನಿ ಅರ್ದೇವು ಮಾಡಿರೋಂಥವು ಇವು. ಹಬ್ಬದ ಊಟ ಅಂದ್ರೆ ಹಪ್ಪಳ ಇರಬೇಕಲ್ರಿ ಹೋಳ್ಗೆ ಸಂಗಟ. ಇವು ನೋಡ್ರಿ, ಇವು ಇದ್ರಾಗೂ ಸಾಬುದಾನಿ ಅವ ರೀ, ಆದ್ರೆ ಇವು ಟೊಮೆಟೊ ಹಪ್ಪಳ ಅವ ರೀ. ಇದ್ರಾಗ ಖಾರ ಟೊಮೆಟೊ ಎಲ್ಲ ಅದ ರೀ. ನೋಡ್ರಿ ಈ ಥರ ಆಗ್ತಾವ್ರಿ. ಟೇಸ್ಟ್ ಮಾತ್ರ ಸೂಪರ್ ಆಗ್ಯಾವ ರೀ. ಈಗ ಇಷ್ಟು ಹಪ್ಪಳ ಕರೆದ್ಬಿಟ್ಟು ತೋರಿಸ್ತೀನಿ ನೋಡ್ರಿ. ಈಗ ಹಪ್ಪಳ ಕರೆದಂತೂ ಆಗ್ಯದ್ರಿ. ಈಗ ಊಟಕ್ಕೆ ರೆಡಿ ಮಾಡ್ತೇನೆ ರೀ. ಟೈಮ್ ಆಲ್ರೆಡಿ 3 ಗಂಟೆ 3:30 ಆಗತ್ತದ ಟೈಮ. ಇಷ್ಟೊತ್ತನ ಆಗ್ಯದ ನೋಡ್ರಿ ಎಲ್ಲ ಕೆಲಸ ಮುಗಿಸೋಕೆ. ಈಗ ಊಟ ಮಾಡ್ಬೇಕ್ರಿ. ಊಟ ರೆಡಿ ಮಾಡ್ತೇನೆ ರೀ ಊಟಕ್ಕೆ. ನೋಡ್ರಿ ಈಗ ನಮ್ಮ ಊಟ ರೆಡಿ ಆಗೈತೆ ನೋಡ್ರಿ. ಈಗ ಬಿಸಿ ಬಿಸಿ ಊಟ ಮಾಡೋದ್ರಿ. ಊಟ ಫುಲ್ ರೆಡಿ ಆಗ್ಯದ್ರಿ. ಹೋಳ್ಗೆ, ತುಪ್ಪ, ಹಾಲು ಮತ್ತು ಸಾಂಬಾರು, ಅನ್ನ, ಹಪ್ಪಳ ಹುರಿದೇನೆ ರೀ. ಇಷ್ಟು ಊಟ ನಮ್ಮದು ಹಬ್ಬದ ಊಟ ರೆಡಿ ಆಗೈತೆ ನೋಡ್ರಿ. ಈಗ ಊಟ ಮಾಡೋದು ಅಷ್ಟೇ ಅದ ರೀ ನೋಡ್ರಿ. ಈಗ ಊಟ ಮಾಡ್ತಾ ಇದ್ದೀವಿ. ಈಗ ಎಲ್ಲರೂ ಊಟ ಮಾಡಮ್ ಬರ್ರಿ. ಹಬ್ಬದ ಅಡುಗೆ ರೆಡಿ ಆಗೈತೆ ರೀ, ಊಟ ಮಾಡಮ್ರಿ. ನೋಡ್ರಿ ಯಾವ ರೀತಿ ಅಡುಗೆ ಮಾಡಿದ್ದೇವೆಲ್ಲ ತೋರ್ಸೇನ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇದೇ ರೀತಿ ನಿಮ್ಮ ಸಪೋರ್ಟಿಂದ ನಾವು ಬೆಳಿತೀವಿ ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.